ಗದ್ದಿಗೌಡ್ರನ್ನ ಗೆಲ್ಲಿಸಿ ಮೋದಿ ಕೈ ಬಲಪಡಿಸಿ ಪಿಎಚ್ ಪೂಜಾರ್. ವಿಶ್ವಮಾನ್ಯತೆ ಪಡೆದು ವಿಶ್ವಗುರು ಸ್ಥಾನ ಪಡೆಯುತ್ತಾ ಇರುವ ಪ್ರಧಾನಿ ಮೋದಿ ಅವರು 3ನೇ ಬಾರಿಗೆ ಪ್ರಚಂಡ ಬಹುಮತದಿಂದ ಪ್ರಧಾನಿಯಾಗಿ ಆಯ್ಕೆ ಮಾಡುವಲ್ಲಿ ತಾವು ಗದ್ದಿಗೌಡ್ರನ್ನ ಗೆಲ್ಲಿಸಬೇಕು ಅಂತ ವಿಧಾನ ಪರಿಷತ್ ಶಾಸಕರು ಆದ ಶ್ರೀ ಪಿಎಚ್ ಪೂಜಾರ್ ಹೇಳಿದ್ದಾರೆ. ಬಾಗಲಕೋಟೆ ನವನಗರದ ವಾರ್ಡ್ ನಂಬರ್ 27 ಸೆಕ್ಟರ್ ನಂಬರ್ 30 ಹಾಗೂ 40ನೇ ಸೆಕ್ಟರ್ನಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ನಂತರ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಾ ದೇಶ ಸುಭದ್ರವಾಗಿ ಆರ್ಥಿಕವಾಗಿ ಸದೃಢವಾಗಲು ಮೋದಿ ಅವರು ಕಾರಣವಾಗಿದ್ದಾರೆ. ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಇಂದು ಶಾಂತಿ ನೆಮ್ಮದಿ ನೆಲೆಸಿದೆ. ಕಾಶ್ಮೀರದಲ್ಲಿ ಇಂದು ಕರ್ನಾಟಕದವರು ಕೂಡ ಅಲ್ಲಿ ಭೂಮಿ ಮನೆಯನ್ನ ಕಟ್ಟಿಸುವಂತಹ ಅವಕಾಶ ದೊರೆತಿದೆ. ಹಿಂದೆ ಸೈನಿಕರಿಗೆ ಅಲ್ಲಿನ ಕಿಡಿಗೇಡಿಗಳು ಕಲ್ಲು ಎಸೆದಾಯಿತು. ಆದರೆ ಮೋದಿ ಅವರ ಆಡಳಿತ ಬಂದಾಗಿನಿಂದ ಎನ್ಕೌಂಟರ್ ಮಾಡುವಂತಹ ಆದೇಶವನ್ನ ಹೊರತಂದಿದ್ದರಿಂದ ಇಂದು ನಮ್ಮ ಸೈನಿಕರು ನಿಶ್ಚಿಂತೆಯಿಂದ ಕಾರ್ಯನಿರ್ವಹಿಸುವಂತಾಗಿದೆ ಎಂದರು. ಸೈನಿಕರಿಗೆ ಸೂಕ್ತ ಸ್ಥಾನಮಾನ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಲ್ಲಿ ಪ್ರಧಾನಿ ಹೆಚ್ಚಿನ ಆದ್ಯತೆ ತೋರುತ್ತಿದ್ದಾರೆ. ಇದರಿಂದಾಗಿ ಭಾರತೀಯರ ಎಲ್ಲರ ಮನದಲ್ಲಿ ಮೋದಿಯವರು ಸ್ಥಾನ ಪಡೆದುಕೊಳ್ಳುವುದು ಅಲ್ಲದೆ ವಿಶ್ವಕ್ಕೆ ಗುರುವಿನ ಸ್ಥಾನವನ್ನ ಹೊಂದಿದ್ದಾರೆ ಎಂದರು. ಈ ಎಲ್ಲಾ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಗದ್ದಿಗೌಡರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯನೇ ಶ್ರೀಮತಿ ಶಾಂತಾ ಶಿವು, ಹಣಮಕ್ಕನವರ್, ಡಾ ಶೇಖರ್ ಮಾನೆ, ಶಂಭುಗೌಡ ಪಾಟೀಲ್, ಸಂಗನಗೌಡ ಗೌಡ್ರು, ಚಂದ್ರಕಾಂತ ಕೇಸನೂರು, ರಾಜು ಚಿತ್ತವಾಡಗಿ, ಕುಮಾರ್ ಗಿರಿಜಾ, ವಿರೂಪಾಕ್ಷಿ ಅಮೃತಕರ್, ಮಲ್ಲಿಕಾರ್ಜುನ್ ಬೋಸರೆಡ್ಡಿ, ರಮೇಶ್ ಮುರುಟಗಿ, ಮಲ್ಲಿಕಾರ್ಜುನ್ ಸುರಪುರ, ಡಾ ಸುಧೀರ್ ಜಾಧವ್, ಡಾ ಕೃಷ್ಣ ಚೌಧರಿ, ಶಾಂತಬಾಯಿ ಗೋಣಿ, ವಿಜಯಲಕ್ಷ್ಮಿ ಅಂಗಡಿ, ರಾಧಾಬಾಯಿ ಘಾಟಗೆ, ರಾಜು ಶ್ರೀರಾಮ್, ಮಂಜುನಾಥ್ ಬಳುರಗಿ, ಗಣೇಶ್ ದುದಾನಿ, ಮಾರುತಿ ಮುಖರ್ಜಿ, ಭೀಮನಗೌಡ ಪಾಟೀಲ್, ರಾಜು ನಾಯಕ, ಹುಲಿಗೆಪ್ಪ ಗುರಿಕಾರ್, ಕೃಷ್ಣಮಾಲಿ, ವಿನಾಯಕ ಪವರ್ ಹಾಗೂ ವಾರ್ಡಿನ ಕಾರ್ಯಕರ್ತರು ಮಾತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.